ಹಗ್ಗತ್ತರು ನೀರವ ಮೌನ ಅಷ್ಟೇ, ಅಲ್ಲಿ ಇನ್ನೇನೂ ಇಲ್ಲ. ಮೊಬೈಲ್ ಟಾರ್ಚ್ ಇಟ್ಕೊಳ್ಳೋದು, ಹಾಕೊಂಡು ನಡ್ಕೊಂಡು ಹೋಗೋದು. ಪ್ರತಿದಿನ 8 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ತಿದ್ದೆ, ನಡ್ಕೊಂಡು ಬರ್ತಿದ್ದೆ. ನಾನು ನೋಡ್ತಿದ್ದಂಗೆ 3-4 ತಿಂಗಳಲ್ಲಿ ನಾನು ಒಂದು 10 kg ಸಣ್ಣ ಆಗ್ಬಿಟ್ಟಿದ್ದೆ. ನೀನೊಂದು ಮಾಜಿ ಮುಖ್ಯಮಂತ್ರಿ ಮನೇಲಿ ಇದೆಯಾ ಅಥವಾ ಅವ್ರದ್ದೊಂದು ಆಶ್ರಯದಲ್ಲಿ ಇದೆಯಾ ಅಂತ, ನಿನಗೇನು ಕಡಿಮೆ ಅಲ್ಲಿ ಅನ್ನೋ ಒಂದು VIP ಟ್ರೀಟ್ಮೆಂಟಲ್ಲಿ ಅಂತ ನನಗೆ ಮಾತ್ರ ಗೊತ್ತು ನಾನಲ್ಲಿ ಹೆಂಗಿದ್ದೆ ಅಂತ. ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು. ಸೊ ಆವಾಗ ಅವರು ಸಂಸದರಾಗಿದ್ದರು. 1.5-2 ತಿಂಗಳು ನಾನು ಅವ್ರ ಮನೇಲಿ ಉಳ್ಕೋತೀನಿ. ಪ್ರತಿದಿನ ಅಲ್ಲಿ ಆ ಏರಿಯಾ ಇಟ್ಸ್ ಅ ವೆರಿ ಪಾಶ್ ಏರಿಯಾ ಅದು ದೆಹಲಿಯಲ್ಲಿ. ಅಲ್ಲಿಗೆ ಯಾವುದು ಬಸ್ಸಸ್ಗಳು ಒಂದಷ್ಟು ಕಿಲೋಮೀಟ್ರ್ಗಟ್ಟಲೆ ಬಸ್ಸಸ್ ಓಡಾಡೋದಿಲ್ಲ. ಸೊ ಸುಮಾರು ರಾತ್ರಿ 10:30 ಪ್ಯಾಕಿಂಗ್ ಎಲ್ಲ ಶುರು ಮಾಡ್ತೀನಿ. 11 ಗಂಟೆಗೆ ಹೊರಟ್ಬಿಡ್ತೀನಿ ಮನೆಯಿಂದ. ಹೋಗ್ತೀನಿ, ಹೋಗಿ ಬಸ್ ಸ್ಟಾಪಲ್ಲಿ ಕೂತ್ಕೊಂಡ್ಬಿಡ್ತೀನಿ. ಮುಂಚಿಂದನೂ ಒಂದು ರೆಬಲ್ ನೇಚರ್. ಹೋಗಿ ಕೂತ್ಕೊಂಡಾದ್ಮೇಲೆ ಒಬ್ಬ ಆಟೋ ತೊಗೊಂಡು ಬರ್ತಾನೆ. ಭಾಳ ಪ್ರಾಮಾಣಿಕವಾಗಿ ನಾನು ಕೇಳ್ತಾನೆ, ಮೇಡಮ್ ಜಿ ಕ್ಯಾ ಹೇ ಕಹಾ ಜಾನ ಹೇ ಅಪ್ಕೋ ಅಂತ. ಕೊನೆಗೆ 4 ಗಂಟೆ ಆಗುತ್ತೆ, ಬೆಳಗಿನ ಜಾವ. ಐ ಡೋಂಟ್ ನೋ. ಬಸ್ ಸ್ಟ್ಯಾಂಡಲ್ಲೇ ಇರ್ತೀರಾ? ಬಸ್ ಸ್ಟ್ಯಾಂಡಲ್ಲೇ ಇರ್ತೀನಿ. ಸೌತ್ ಅವೆನ್ಯೂ ಬಸ್ ಸ್ಟ್ಯಾಂಡ್ ಇನ್ನೂ ನೆನಪಿದೆ ನನಗೆ. ಬೆಳಗ್ಗೆಯಿಂದ ಸಂಸದರ ಜೊತೆ ಇದ್ದಂಥ ಒಬ್ಬ ವ್ಯಕ್ತಿಗೆ ಕಾಲ್ ಮಾಡ್ತೀನಿ. ಬೆಳಗ್ಗೆಯಿಂದ ನನಗೆ ಲೈನ್ ಸಿಕ್ಕಿರಲ್ಲ. ಸಂಜೆ ಅಷ್ಟೊತ್ತಿಗೆ ಈ ಥರ ನಾನು ಉಳ್ಕೊಳ್ಬೋದಾ ಇನ್ನೊಂದು 3-4 ದಿನ? ಇಲ್ಲ ಮೇಡಮ್, ಬೇರೆ ಸ್ಟೂಡೆಂಟ್ಸು ಬರ್ತಾಯಿದ್ದಾರೆ, ನಾವು ಇದು ಮಾಡಿಬಿಟ್ಟಿದ್ದೀವಿ, ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ನಾನು ಅಷ್ಟೊತ್ತಿಗಾಗಲೇ ಓ ಹೌದಾ, ಸರಿ ಆಯಿತು ಇರಿ, ನೋಡ್ತೀನಿ ಬೇರೆ ಏನು ಮಾಡಬಹುದು ಅಂತ ಹೇಳಿ ಬೇರೆ ನನ್ನ ಸೋರ್ಸಸ್ಸಿಗೆಲ್ಲ ಫೋನ್ ಮಾಡಿಕೊಂಡು ಹೇಗೆ ಎಲ್ಲಿ ಉಳ್ಕೋಬೋದು ಏನು ಎತ್ತ ಅಂತೆಲ್ಲ ನಾನು. ದೆಹಲಿ ಸಂಘದವರು ಏನು ಪ್ರೆಸಿಡೆಂಟ್ ಅವರನ್ನು ಕಾಂಟ್ಯಾಕ್ಟ್ ಮಾಡಲಿಲ್ವಾ? ನನಗೆ ಅವರ ನಂಬರು ತೊಗೊಂಡಿದ್ದೆ ನಾನು, ಆದರೆ ಅವ್ರಿಗೆ 1-2 ಸತಿ ಫೋನ್ ಮಾಡ್ತೀನಿ, ಅವ್ರು ನನ್ನ ಫೋನ್ ತೆಗೆದಿಲ್ಲ. ಇನ್ನೊಂದು 2-3 ಸತಿ ಮಾಡ್ತೀನಿ, ಅವ್ರ ಫೋನ್ ನಾಟ್ ರೀಚಬಲ್ ಇದೆ. ಸೊ ನನಗೆ ದೆಹಲಿ ಕರ್ನಾಟಕ ಸಂಘ ಅನ್ನೋದು ಗೊತ್ತು, ಆದರೆ ಕರ್ನಾಟಕ ಸಂಘ ಅಷ್ಟು ಸ್ಟ್ರಾಂಗ್ ಕರ್ನಾಟಕ ಸಂಘ ಇದೆ ಅಲ್ಲಿ, ಅಷ್ಟು ಪ್ರಬಲವಾಗಿದೆ ಅಲ್ಲಿ ಅವರು ಅಷ್ಟು ನನಗೆ ಗೊತ್ತಿದ್ದಂಥ ವ್ಯಕ್ತಿನೇ ನನಗೆ ಸಹಾಯ ಮಾಡದೇ ಇದ್ದಾಗ ಯಾರೋ ಅನ್ನೋದು ನನಗೆ ಏನು ಮಾಡ್ತಾರೆ ಅನ್ನೋ ಒಂದಿದು, ನಾನು ಅದ್ರ ಮೇಲೆ ಅಷ್ಟು ಕಾನ್ಸಂಟ್ರೇಟ್ ಮಾಡೋಕ್ಕೆ ಹೋಗಲಿಲ್ಲ. ಆಗ್ತಾಯಿದೆ, ರಾತ್ರಿ 10 ಆಯಿತು, ರಾತ್ರಿ 10:30 ಆಯಿತು. ಫೋನ್ ಮಾಡ್ತೀನಿ. ಅಷ್ಟೊತ್ತಿಗಾಗಲೇ ಒಂದು 5-6 ಜನ ಹುಡುಗರು ಸಂಸದರ ಮನೆಗೆ ಬಂದಿದ್ದಾರೆ. ಅಲ್ಲಿ ಮನೇಲಿ ಇರುವಂಥದ್ದು 2 ರೂಮು. ಒಂದು ರೂಮ್ ಲಾಕ್ ಆಗಿರುತ್ತೆ, ಬಿಕಾಸ್ ಅದು ಸಂಸದರ ಕೊಠಡಿ, ಅಲ್ಲಿಗೆ ಯಾರೂ ಪ್ರವೇಶ ಇರೋದಿಲ್ಲ. ಮತ್ತೊಂದು ರೂಮು ಹಾಲು. ಸೊ 3 ರೂಮು. ಒಂದು ರೂಮನ್ನು ಆಫೀಸ್ ರೂಮ್ ಅಂತ ಮಾಡ್ಕೊಂಡಿರ್ತಾರೆ, ಇನ್ನೊಂದು ಸಂಸದರ ಕಚೇರಿ, ಮತ್ತೊಂದು ಗೆಸ್ಟ್ ರೂಮ್ ಅಂತ ಇರುವಂಥದ್ದು. ಆ ಗೆಸ್ಟ್ ರೂಮಲ್ಲಿ ನಾನು ಉಳ್ಕೊಂಡಿದ್ದೆ. ಸೊ ಆಗ ಒಂದು ಕಡೆ ಈ ಕಡೆ ನಾನು ಹಾಲಲ್ಲೂ ಇರೋಂಗಿಲ್ಲ, ಈ ಕಡೆ ರೂಮಲ್ಲೂ ಇರೋಂಗಿಲ್ಲ, ಆಫೀಸಲ್ಲಂತೂ ಸ್ವಾಭಾವಿಕವಾಗಿ ಜಾಗ ಇಲ್ಲ ಇರೋದಕ್ಕೆ. ನಾನು ಅವ್ರಿಗೆ ಫೋನ್ ಮಾಡ್ತೀನಿ, ಏನು ಮಾಡಬಹುದು ಅಂತ. ನೋಡಿ ಮೇಡಮ್, ಏನು ಮಾಡ್ತೀರೋ, ನಿಮಗೆ ಬಿಟ್ಟಿದ್ದು, ನಾನು ಆಲ್ರೆಡಿ ನಿಮಗೆ ಹೇಳಿದ್ದೆ ಸಂಜೆನೆ ಅಂತ ಹೇಳಿಬಿಡ್ತಾರೆ. ಆ ಮಾತು ನನಗೆಲ್ಲೋ ಯಾರ್ದೋ ಮನೆಗೆ ಬಂದು ಈ ರೀತಿ ಅನ್ಸ್ಕೊಳ್ಳೋಂಥ ಪರಿಸ್ಥಿತಿನ. ಪ್ಯಾಕ್ ಮಾಡಿ, ಸರಿ ಹಾಗಿದ್ರೆ ಹೊರಡ್ತೀನಿ ನಾನು ಅಂತ ಹೇಳ್ತೀನಿ. ಆಯಿತು ಅಂತಾರೆ ಅವರು. ಅವ್ರು ಯಾಕೆ ಆಯಿತು ಅಂತ ಹೇಳಿದ್ರು ನನಗೆ ಗೊತ್ತಿಲ್ಲ. ಬಹುಶಃ ಅವರು ಯಾವುದೋ ಟೆನ್ಷನಲ್ಲಿದ್ರೇನೋ, ಇಲ್ಲಾಂದರೆ ಸಾಮಾನ್ಯವಾಗಿ ಇವತ್ತಿದ್ಬಿಟ್ಟು ನಾಳೆ ಹೋಗಿ ಅಂತ ಹೇಳ್ತಿದ್ರೇನೋ, ಅಥವಾ ಹುಡುಗರನ್ನ ಪಕ್ಕದ ಸಂಸದರ ಮನೆಗೆ ಶಿಫ್ಟ್, ಬೇಕಾದಷ್ಟು ಪರ್ಮಿಟೇಷನ್ಸ್ ಕಾಂಬಿನೇಷನ್ಸ್ ಅವತ್ತಿನ ದಿನ ನಡೀಬೋದಿತ್ತೇನೋ. ಬಟ್ ಆ ಸಂದರ್ಭಕ್ಕೆ ಅದು ಸಾಧ್ಯ ಆಗಲಿಲ್ಲ. ಆಯಿತು ಅಂತ ಅವ್ರು ಹೇಳ್ತಾರೆ. ಅಂದರೆ ನಿಮಗೆ ಅವರೊಬ್ಬರು, ಅವ್ರಿಗೆ ನಿಮ್ಮಂಥವ್ರು ಸಹ ಸಾಕಷ್ಟು ಜನ ಬಂದಿರ್ತಾರಲ್ಲ, ಹಾಗಾಗಿ ಈ ಗೋಳು ಡೈಲಿ ಇದ್ದಿದ್ದೆ ಅಂತ ಅವ್ರಿಗೆ ಅನುಭವ ಆಗಿರುತ್ತೆ ಅವರಿಗೆ. ಯಾಕೆ ಅಂದರೆ ನನಗೆ ದೆಹಲಿ ಹೊಸದು, ನನಗೆ ಇನ್ನೊಂದು. ಅವರಿಗೇನು ಅಂತಂದರೆ ಅವ್ರಿಗೆ ನಾನು ಯಾರು ಅಂತಲೂ ಗೊತ್ತಿಲ್ಲ. ಯಾವುದೋ ಹುಡುಗಿ ಬಂದಿದ್ದಾಳೆ, 3 ದಿನ ಅವಕಾಶ ಮಾಡಿಕೊಟ್ಟಿದ್ದೀವಿ, ಮಾಡಿಕೊಟ್ಟ ಮೇಲೂ ಮತ್ತೆ ಇನ್ನೊಂದು 3 ದಿನ 1 ವಾರ ಇರಬೇಕು ಅಂತ ಕೇಳ್ತಾರೆ. ಅಂದರೆ ಅವರಿಗೇನು ಅಂತಂದರೆ ಇದನ್ನು ಎನ್ಕರೇಜ್ ಮಾಡ್ತಾ ಹೋದರೆ ಇಲ್ಲೇ ಉಳ್ಕೊಂಡು ಬಿಡ್ತೀವಿ ಅನ್ನೋ ಅವರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಯೋಚನೆ ಮಾಡಿದ್ದಾರೆ. ನಾನು ಖಂಡಿತವಾಗ್ಲೂ ಅದು ತಪ್ಪು ಅಂತ ಹೇಳೋದಿಲ್ಲ. ಆದರೆ ಅವತ್ತಿನ ನನ್ನ ಪರಿಸ್ಥಿತಿಗೆ ಅದು ನನಗೆ ಒಂದು ದೊಡ್ಡ ಆಘಾತ. ಸೊ ಸುಮಾರು ರಾತ್ರಿ 10:30 ಪ್ಯಾಕಿಂಗ್ ಎಲ್ಲ ಶುರು ಮಾಡ್ತೀನಿ. 11 ಗಂಟೆಗೆ ಹೊರಟ್ಬಿಡ್ತೇನೆ ಮನೆಯಿಂದ. ಕೈಯಲ್ಲಿ ಕ್ಯಾಶ್ ಎಲ್ಲ ಇಟ್ಕೊಂಡಿದ್ರಾ? ಏನು ಕ್ಯಾಶ್ ಅಂದರೆ ಅಲ್ಲ, ಎಕ್ಸಾಮ್ಗೆಲ್ಲ ಕಟ್ಟಬೇಕು ಅಲ್ಲ, ಸಾರಿ ಅಲ್ಲ, ಅದಕ್ಕೆಲ್ಲ ಆನ್ಲೈನ್ ಎಲ್ಲ ಮಾಡಾಗಿತ್ತು, ಎಲ್ಲ ಪೇ ಮಾಡಿ ಆಗೋಗಿತ್ತು. ಆ್ಯಂಡ್ ನಿಮ್ಮ ಫ್ರೆಂಡ್ ಅದುವರೆಗೂ ಕಾಲ್ ಪಿಕ್ಕೇ ಮಾಡಿಲ್ಲ? ಇಲ್ಲ, ಸಿಟ್ಟಲ್ಲಿ ಹೊರಗಡೆ ಬಂದ್ಬಿಡ್ತೀನಿ. ಎಲ್ಲಿಗೆ ಹೋಗಬೇಕು ಗೊತ್ತಿಲ್ಲ.
ಹೋಟೆಲ್ಗೆ ಯಾವುದಾದ್ರೂ ಹೋಗಿ ಇರೋಣ, ಹೋಟೆಲಿಗೆ ಹೋಗಿ ಇರೋದಕ್ಕೆ ಆಗೋದಿಲ್ಲ ಅಂತೇನಲ್ಲ, ಬಟ್ ಹೇಗೆ ಹೋಗೋದು? ಒಬ್ಬಳೇ ಹುಡುಗಿ ಯಾವ ಹೋಟೆಲಿಗೆ ಹೋಗೋದು? ದೊಡ್ಡ ದೊಡ್ಡ ಹೋಟೆಲಿಗೆ ಹೋಗೋದಕ್ಕಾಗೋದಿಲ್ಲ. ಸೆಂಟ್ರಲ್ ಡೆಲ್ಲಿಯಲ್ಲಿ ಇರುವಂಥದ್ದೆಲ್ಲ ದೊಡ್ಡ ಹೋಟೆಲ್ಸು, ಇಲ್ಲಿ ಮೆರಿಡಿಯನು, ಅಶೋಕ, ಈ ರೀತಿಯಾದಂಥ ಹೋಟೆಲ್ಗಳು. ಅಲ್ಲಿಗೆ ಹೋಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಸಣ್ಣ ಪುಟ್ಟ ಹೋಟೆಲ್ಸು ಡೆಲ್ಲೀಲಿ ಎಲ್ಲಿದೆ ಅನ್ನೋದು ನನಗೆ ಗೊತ್ತಿಲ್ಲ. ಹೋಗ್ತೀನಿ, ಹೋಗಿ ಬಸ್ ಸ್ಟಾಪಲ್ಲಿ ಕೂತ್ಕೊಂಡ್ಬಿಡ್ತೀನಿ. ಮುಂಚಿಂದನೂ ಒಂದು ರೆಬಲ್ ನೇಚರ್. ಹೋಗಿ ಕೂತ್ಕೊಂಡಾದ್ಮೇಲೆ ಒಬ್ಬ ಆಟೋ ತೊಗೊಂಡು ಬರ್ತಾನೆ, ಭಾಳ ಪ್ರಾಮಾಣಿಕವಾಗಿ ನಾನು ಕೇಳ್ತಾನೆ, ಮೇಡಮ್ ಜಿ ಕ್ಯಾ ಹೇ ಕಹಾ ಜಾನ ಹೇ आपको ಅಂತ. ಹಿಂದಿ ಬರಲ್ಲ, ಅರ್ಧಂಬರ್ಧ ಹಿಂದಿಲಿ ಭಯ ಪತಾನೆ ಅಂತೀನಿ. ಹೀಗೆ ಗಂಟೆಗಳು ಕಳೆಯುತ್ತೆ. ಬಸ್ ಸ್ಟಾಪಲ್ಲೇ ಇರ್ತೀನಿ. ನನಗೆ ಎಲ್ಲಿ ಹೋಗಬೇಕು, ಏನು ಮಾಡಬೇಕು, ಯಾರಿಗೆ ಫೋನ್ ಮಾಡಬೇಕು ಏನೂ ಗೊತ್ತಿಲ್ಲ ನನಗೆ. ನನ್ನ ತಲೆ ಓಡ್ತಿಲ್ಲ. ಜಸ್ಟ್ ಬಸ್ ಸ್ಟಾಪಲ್ಲಿ ಕೂತಿದ್ದೀನಿ ಅಷ್ಟೇ. ನಾನು ಒಂದು ಕಡೆ ಭಯ, ಏನೇ ಧೈರ್ಯ ಇದ್ರೂ ಆ ಸಂದರ್ಭಕ್ಕೆ ಏನಾಗ್ಬಿಡುತ್ತೋ, ನಾಳೆ ಹುಟ್ಟ ಸೂರ್ಯ ನೋಡ್ತೀನೋ ಇಲ್ವೋ, ಮುಂದೇನಪ್ಪ ಬದುಕು, ಆಯಿತು ಒಂದು ದಿನಕ್ಕಿದು, ನಾಳೆ ಏನು, ನಾಡಿದ್ದೇನು, ನೂರಾರು ಯೋಚನೆಗಳು, ನೂರಾರು ಪ್ರಶ್ನೆಗಳು. ಯಾಕೆ ಬಂದೆ ನಾನಿಲ್ಲಿ? ಯಾವುದೋ TCS ಸಿಕ್ಕ ಕೆಲಸ ಮಾಡಿಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು. ನನ್ನ ಮೇಲೆ ನನಗೆ ಕೋಪ, ದ್ವೇಷ, ನನ್ನ ಫ್ರೆಂಡ್ ಮೇಲೆ ನನಗೆ ಇಲ್ಲದೆ ಇರೋವಂಥ ವಿಶ್ಫುಲ್ ಎಮೋಷನ್ಸು. ಮತ್ತೊಂದು ಕಡೆ ಎಲ್ರಿಗೂ ಹೇಳಿ ಬಂದುಬಿಟ್ಟಿದ್ದೀನಿ ನಾನು ಡೆಲ್ಲಿಗೆ ಹೋಗ್ತಾಯಿದ್ದೀನಿ ಅಂತ. ಯಾವ ಮುಖ ಇಟ್ಕೊಂಡು ವಾಪಸ್ ಹೋಗಲಿ ಗೊತ್ತಿಲ್ಲ. ವಿತ್ ಸೋ ಮೆನಿ ಥಾಟ್ಸ್ ಆ್ಯಂಡ್ ಮೈಂಡ್, ಕೊನೆಗೆ 4 ಗಂಟೆ ಆಗುತ್ತೆ. ಬೆಳಗಿನ ಜಾವ ಐ ಡೋಂಟ್ ನೋ. ಬಸ್ ಸ್ಟ್ಯಾಂಡಲ್ಲೇ ಇರ್ತೀರಾ? ಬಸ್ ಸ್ಟ್ಯಾಂಡಲ್ಲೇ ಇರ್ತೀನಿ. ಸೌತ್ ಅವೆನ್ಯೂ ಬಸ್ ಸ್ಟ್ಯಾಂಡ್ ಇನ್ನೂ ನೆನಪಿದೆ ನನಗೆ. ಡೆಲ್ಲಿಗೆ ಹೋದಾಗೆಲ್ಲ ಬಸ್ ಸ್ಟಾಪ್ ಒಂದ್ಸತಿ ನೋಡ್ಕೊಂಡು ಹೋಗ್ತೀನಿ. ಕೂತಿರ್ತೀನಿ. ಆಮೇಲೆ ಸಡನ್ನಾಗಿ ನನ್ನ ಮೈಂಡಿಗೆ ಆ ಟೈಮಿಗೆ ಯಾರಿಗೂ ಫೋನ್ ಮಾಡಲಿಕ್ಕಾಗಲ್ಲ, ಮೆಸೇಜ್ ಹಾಕ್ತೀನಿ. ದೆಹಲಿ ಕರ್ನಾಟಕ ಸಂಘದ ಅಧ್ಯಕ್ಷರಿಗೆ ಮೆಸೇಜ್ ಹಾಕ್ತೀನಿ. ಐ ಆಮ್ ಸೋ ಆ್ಯಂಡ್ ಸೋ, ರೆಫರ್ಡ್ ಬೈ ಸೋ ಆ್ಯಂಡ್ ಸೋ, ನಿಮ್ಮ ಹತ್ರ ನಾನು ಮಾತಾಡಿದ್ದೆ, ನಾನು ದೆಹಲಿಗೆ ಬರ್ತಾಯಿದ್ದೀನಿ, ಬಂದಿದ್ದೀನಿ ಅಂತ ಹೇಳಕ್ಕೆ ಹೋಗಲ್ಲ, ಸ್ವಾಭಿಮಾನ, ಬಂದು ರೋಡಲ್ಲಿದ್ದೀರಿ ಅಂದರೆ ದೆಹಲಿಗೆ ಬರ್ತಿದ್ದೀನಿ. ಸೊ ನಾನು ಉಳ್ಕೊಳ್ಳೋದಕ್ಕೆ ಏನಾದರೂ ವ್ಯವಸ್ಥೆ ಸಾಧ್ಯನಾ ಅಂತ. ಆಕಸ್ಮಿಕವಾಗಿ ಏನು ಅಂತಂದರೆ, ಅವರು ರಾತ್ರಿ ಫ್ಲೈಟ್ ತೊಗೋಬೇಕಾಗಿರುವಂಥದ್ದು, ಎಕ್ಸ್ಟ್ರೀಮ್ ಸ್ಟಾರ್ಮ್ ಅಂತ ಫ್ಲೈಟ್ ಡಿಲೇ ಆಗಿ ನಾನು ಹೇಳಿದೆ ನಿಮಗೆ ಆಲ್ರೆಡಿ, ಅವ್ರ ಫೋನ್ ನಾಟ್ ರೀಚಬಲ್ ಅಂತ ನನಗೆ ಅಂತ. ಫ್ಲೈಟ್ ಡಿಲೇ ಆಗಿ ಅವರು ಆಗ 1 ಅವರ್ ಏನೋ ಆಗಿರುತ್ತೆ ಲ್ಯಾಂಡ್ ಆಗಿ. ಅವ್ರಿಗೆ ಮೆಸೇಜ್ ಡೆಲಿವರ್ ಆಗುತ್ತೆ. ಅವರ ಮೆಸೇಜ್ನ ನೋಡ್ತಾರೆ. ಅವ್ರು ನನಗೆ ಕಾಲ್ ಮಾಡೋದಕ್ಕೆ ಹೋಗೋದಿಲ್ಲ. ಯಾವಾಗಲೂ ಕಳಿಸಿದ ಮೆಸೇಜ್ ಅವ್ರಿಗೆ ಬಂದಿರುತ್ತೆ ಅಂತಲೋ, ಐ ಡೋಂಟ್ ನೋ ವಾಟ್ ಇಟ್ ಇಸ್. ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಅವ್ರ ಕಡೆಯಿಂದ ರಿಪ್ಲೈ ಬರುತ್ತೆ, ಪ್ಲೀಸ್ ಕಾಲ್ ಮೀ ಒನ್ಸ್ ಯು ಲ್ಯಾಂಡ್ ಇನ್ ಡೆಲ್ಲಿ ಆರ್ ಲೆಟ್ ಮಿ ನೋ ಯುವರ್ ಲ್ಯಾಂಡಿಂಗ್ ಟೈಮ್ ಅಂತ. ಏನು ಅನ್ಕೋತಾರೋ ಅಂದ್ಕೊಳ್ಳಿ ಅಂತ ಟಕ್ಕಂತ ಫೋನ್ ಮಾಡ್ಬಿಡ್ತೀನಿ, ನಾನು ಆಲ್ರೆಡಿ ಬಂದಿದ್ದೀನಿ, ನಾನು ಇಲ್ಲಿದ್ದೀನಿ ಅಂತ. ಅವ್ರಿಗೆ ಏನು ಅನ್ನಿಸ್ತು ನನಗೆ ಗೊತ್ತಿಲ್ಲ. ಇದು ಡೆಲ್ಲಿ, ನಾನು ಈ ದಿಕ್ಕಿನಲ್ಲಿದ್ದೀನಿ, ಅವರು ಈ ದಿಕ್ಕಿನಲ್ಲಿ ಹೋಗ್ತಾ ಇರ್ತಾರೆ. ಫರೀದಾಬಾದಲ್ಲಿ ಅವ್ರ ಮನೆ ಇರೋವಂಥದ್ದು. ಅವ್ರು ಅಲ್ಲಿಂದ ವಾಪಸ್ ಬರ್ತಾರೆ. ಅಷ್ಟೊತ್ತಿಗಾಗಲೇ 1-1.25 ಗಂಟೆ ಕಳೆದಿರುತ್ತೆ. ಇನ್ನೇನು ಸೂರ್ಯ ಹುಡ್ತಾ ಇರೋವಂಥ ಸಮಯ. ಅವ್ರು ಬಂದು ನನಗೆ, ಏನಿದು ಬುದ್ಧಿ ಇಲ್ವಾ ನಿನಗೆ, ಎಷ್ಟೊತ್ತಿಗೆ ಬಂದೆ ಏನು ಅಂತ. ಇಲ್ಲ ನಾನು ಸ್ವಲ್ಪ ಹೊತ್ತಾಯಿತು ಬಂದು ಅಷ್ಟೇ, ನಾನು ಡೈರೆಕ್ಟು ಸಿಟಿಗೆ ಬಂದುಬಿಟ್ಟೆ ಅಂತ ನಾನು ಹೇಳ್ತೀನಿ. ಅದಕ್ಕೆ ಅವರು ಆಮೇಲೆ ಅವ್ರಿಗೆ ಏನು ಅನಿಸುತ್ತೆ ಏನೋ, ಅವ್ರಿಗೆ ಭಾಳ ಪ್ರಶ್ನೆ ಕೇಳೋಕ್ಕೆ ಹೋಗಲ್ಲ ನನ್ನ ಹತ್ರ. ಆಯಿತು ಬಾ, ಇವಾಗ ಸದ್ಯಕ್ಕೆ ನಡಿ ನಮ್ಮ ಮನೆಗೆ, ಫ್ರೆಶ್ ಆಗು, ಆಮೇಲೆ ಡೆಲ್ಲಿ ಕರ್ನಾಟಕ ಸಂಘದಲ್ಲಿ ನಾನು ರೂಮಿಗೆ ಹೇಳ್ತೀನಿ, ಇಷ್ಟು ಬೆಳಗ್ಗೆ ಯಾರು ಸ್ಟಾಫಲ್ಲಿ ವರ್ಕ್ ಮಾಡಲ್ಲ ಅಂತ ಹೇಳ್ತಾರೆ. ಆಯಿತು ಅಂತ ಹೋಗ್ತೀನಿ. ಅವ್ರ ಮನೇಲಿ ಫ್ರೆಶ್ ಆಗ್ತೀನಿ. 7 ಗಂಟೆಗೆ ಅವರು ವಾಪಸ್ ಕರ್ಕೊಂಬರ್ತಾರೆ. ಡೆಲ್ಲಿ ಕರ್ನಾಟಕ ಸಂಘದಲ್ಲಿ ಕನ್ಸೆಷನಲ್ಲಿ ನನಗೆ 10 ದಿನ ಉಳ್ಕೊಳ್ಳೋದಕ್ಕೆ ಅವಕಾಶ ಕೊಡ್ತಾರೆ. ಅವ್ರು ಹೇಳ್ತಾರೆ, ನೀನು ಇಲ್ಲಿ ಉಳ್ಕೊ, ಅಷ್ಟರಲ್ಲಿ ನಿನ್ನ ವ್ಯವಸ್ಥೆ ಏನಾದರೂ ಮಾಡ್ಕೊ, ಏನೂ ಆಗಲಿಲ್ಲ ಅಂತಂದರೆ ಮತ್ತೆ ನನ್ನ ಹತ್ರ ಹೇಳು, ನಾನು ನನಗೆ ಇದು ಮಾಡ್ತೀನಿ ಅಂತ. ಆಗ ಐ ವಾಸ್ ಲೈಕ್, ಓಕೆ, ಜೀವನದಲ್ಲಿ ಎಷ್ಟೇ ಕಷ್ಟದ ಸಂದರ್ಭಗಳು ಬಂದರೂ ಕೂಡ ಕೈ ಹಿಡಿಯೋಕ್ಕೆ ಯಾರೋ ಒಬ್ರು ಇರ್ತಾರೆ ಅಂತ ನನಗೆ ಆವತ್ತಿನ ದಿನ ಅನಿಸಿದ್ದು, ಆವತ್ತಿನ ದಿನ ಅರ್ಥ ಆಗಿದ್ದು. ನನಗೆ ಅವ್ರು ನೆನಪಾಗದೆ ಹೋಗಿದ್ದಿದ್ರೆ, ಅವತ್ತು ಅವ್ರು ನನ್ನ ಫೋನ್ ತೆಗೆದೇ ಹೋಗಿದ್ದಿದ್ರೆ, ನನ್ನ ಮೆಸೇಜ್ ನೋಡಿಲ್ಲದೆ ಹೋಗಿದ್ದಿದ್ರೆ, ಅವ್ರ ಫ್ಲೈಟ್ ಡಿಲೇ ಆಗಿಲ್ಲದೆ ಹೋಗಿದ್ದಿದ್ರೆ ಏನಾಗ್ತಿತ್ತು, ನಾನು ಎಲ್ಲಿರ್ತಿದ್ದೆ, ನಾನು ಏನು ಮಾಡ್ತಿದ್ದೆ, ಐ ಡೋಂಟ್ ನೋ. ಅದಾದಮೇಲೆ ನನಗೆ
ನನ್ನನ್ನು ಶೇಕ್ ಮಾಡದೇ ಇರುವಂತಹ ಒಂದು ಧೈರ್ಯ. ಮುಗಿತೆ 10 ದಿನದಲ್ಲಿ ರೂಮ್ ನೋಡಿಕೊಂಡು ಬರ್ತಾಯಿರ್ತೀನಿ, ಮಾಡ್ತಾಯಿರ್ತೀನಿ. ಕ್ಲಾಸ್ ಅಟೆಂಡ್ ಮಾಡ್ತಾ ಇರ್ತೀರಾ? ಕ್ಲಾಸ್ ಶುರು ಆಗಿರುತ್ತೆ. ನಾನು ಹೋದ ಒಂದು 3-4 ದಿನಕ್ಕೆ ಕ್ಲಾಸಸ್ ಶುರು ಆಗುತ್ತೆ. ಸೊ ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಕ್ಲಾಸಸ್ ಇರುತ್ತೆ. ಕ್ಲಾಸ್ ಅಟೆಂಡ್ ಮಾಡ್ತಿರ್ತೀನಿ. ಮಧ್ಯಾಹ್ನದ ನಂತರ ರೂಮ್ಸನ್ನು ನೋಡೋದಕ್ಕೆ ಶುರು ಮಾಡಿರ್ತೀನಿ. ದೆಹಲಿಯ ಆಲ್ 8 ಕಾರ್ನರ್ಸ್ ಏನಿದೆ ಎಲ್ಲ ಕಡೆ ನಾನು ಹೋಗಿ ರೂಮ್ ನೋಡ್ಕೊಂಡು ಬಂದಿದ್ದೀನಿ. ಅವಾಗ ಅಲ್ಲಿ ಅಲ್ಲಿ ಒಬ್ಬರೇ ಇನ್ಯಾರ ಜೊತೆಗಿಲ್ಲ. ಯಾರೋ ಈಗ ಅಲ್ಲಿ ಕ್ಲಾಸ್ ಹತ್ರ ಯಾರೋ ಪರಿಚಯ ಆಗ್ತಾರೆ, ಯಾರೋ ಹೇಳ್ತಾರೆ ಇಲ್ಲಿ ರೂಮ್ಸ್ ಸಿಗುತ್ತೆ ಅಂತ ಅಲ್ಲಿ ಹೋಗೋದು. ಇನ್ಯಾರೋ ಹೇಳ್ತಾರೆ ಈ ಭಾಗದಲ್ಲಿ ರೂಮ್ ಸಿಗುತ್ತೆ ಅಂತ ಅಲ್ಲಿ ಹೋಗೋದು. ಇನ್ಯಾರೋ ಹೇಳ್ತಾರೆ ಆ ಭಾಗದಲ್ಲಿ ರೂಮ್ ಸಿಗುತ್ತೆ ಅಂತ ಅಲ್ಲಿ ಹೇಳೋದು. ಯಾರ್ದೋ ರೆಫರೆನ್ಸ್ ಮೂಲಕ ತಗೊಳ್ಳೋದು, ಇನ್ಯಾರ್ದೋ ರೆಫರೆನ್ಸ್ ಅಂತ ತಗೊಳ್ಳೋದು, ಇನ್ನೇನೋ ವರ್ಕೌಟ್ ಮಾಡೋದು, ಅಲ್ಲೆಲ್ಲೋ ಹೋಗೋದು. ಈಗ ನನಗೆ ರಿಯಲೈಸ್ ಆಗುತ್ತೆ ಇಟ್ ವಿಲ್ ನಾಟ್ ವರ್ಕ್ ಲೈಕ್ ದಿಸ್. ನಾನು ನನ್ನ ಕೋಚಿಂಗ್ ಸೆಂಟರ್ ಎಲ್ಲಿದೆಯೋ ಅಲ್ಲೇ ಎಲ್ಲಾದರೂ ರೂಮನ್ನು ನೋಡಬೇಕಾಗುತ್ತೆ, ಅದ್ರ ಹತ್ರನೇ ಎಲ್ಲಾದರೂ ಅಂತ. ನಾನು ಹೋಗೋಷ್ಟೊತ್ತಿಗೆ ಸ್ವಲ್ಪ ಡಿಲೇ ಆಗಿತ್ತು. ಬಿಕಾಸ್ ನಾವೆಲ್ಲ 4 ಜನ ಒಟ್ಟಿಗೆ ಹೋಗ್ತೀವಿ ಅಂತ ಅಂದ್ಕೊಂಡಿದ್ದು. ಅದಾದ ಮೇಲೆ ಜನರಲಿ ಕೋಚಿಂಗ್ ಕ್ಲಾಸಸ್ ಶುರುವಾಗೋ 1-1.5 ತಿಂಗಳು ಮುಂಚೆ ನಿಮ್ಗೆ ರೂಮ್ಸ್ ಎಲ್ಲ ಫಿಲ್ ಆಗಿಬಿಟ್ಟಿರುತ್ತೆ ಡೆಲ್ಲಿಯಲ್ಲಿ. ನಾನು ಹೋದಾಗಲೇ ಐ ವಾಸ್ ಆಲ್ರೆಡಿ ಲೇಟ್ ಬೈ 1.5 months. ಸೊ ರೂಮ್ಸ್ ಯಾವುದು ಸಿಗೋದಿಲ್ಲ. 10 ದಿನ ಮುಗ್ದೇ ಹೋಗುತ್ತೆ. 10ನೇ ದಿನ ಮುಂದೇನಪ್ಪ ಅಂತ ಯೋಚನೆ ಮಾಡೋಷ್ಟೊತ್ತಿಗೆ ನಾನು ಆಲ್ರೆಡಿ ನಿಮಗೆ ಹೇಳಿದ ಹಾಗೆ ನಾನು ಒಂದು ಕಡೆಯಿಂದ ಇದೆಲ್ಲ ಆ್ಯಕ್ಟಿವಿಟೀಸ್ ಜೊತೆಗೆ ನಾನು ಸ್ಟೂಡೆಂಟ್ ಆರ್ಗನೈಸೇಷನಿಂದ ನಾನು ಪ್ಯಾನಲ್ ಡಿಸ್ಕಷನ್ಸ್ಗಳಿಗೂ ಕೂಡ ಹೋಗ್ತಾಯಿದ್ದೆ ಮೀಡಿಯಾದಲ್ಲಿ, ಎಸ್ಪೆಷಲಿ ಈ ಅಣ್ಣಾ ಹಜಾರೆ ಮೂವ್ಮೆಂಟ್ ಟೈಮಲ್ಲಿ. ಆಗ ನನಗೆ ಒಂದಷ್ಟು ಪತ್ರಕರ್ತರು ಪರಿಚಯ ಆಗಿದ್ದರು. ಅವ್ರು ಹೇಳ್ತಾರೆ, ನೀನು ಹೋಗು, ಈ ನಾಯಕರನ್ನು ಭೇಟಿ ಮಾಡು, ನಾನು ಮಾತಾಡಿದ್ದೀನಿ ಅವ್ರ ಹತ್ರ, ಹಿ ವಿಲ್ ಹೆಲ್ಪ್ ಸಮಥಿಂಗ್. ಅವ್ರು ಏನು ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ, ಬಟ್ ಹಿಲ್ ಟ್ರೈ ಟು ಡೂ ಸಮಥಿಂಗ್ ಫಾರ್ ಯು ಅಂತ. ನಾನು ಹೋಗ್ತೀನಿ. ಆಮೇಲೆ ಅವರು ಏನು ಮಾಜಿ ಮುಖ್ಯಮಂತ್ರಿಗಳ ಒಂದು ದೊಡ್ಡ ಕೊಠಡಿಯಲ್ಲಿ ಅವರು ಇರ್ತಾರೆ. ಅವ್ರಿಗೆ ಏನು ಅನ್ನಿಸ್ತಾ ಏನೋ ಅವತ್ತಿನ ದಿನ, ಆಯಿತು ಒಂದು ಕೆಲಸ ಮಾಡು, ನಿನ್ನ ಜೊತೆ ಇನ್ನು ಯಾರಾದರೂ 2-3 ಜನ ಹೆಣ್ಮಕ್ಳಿದ್ರೆ ಕರ್ನಾಟಕದವರೇ ಆಗಿದ್ದರೆ. ಅವರು ಕನ್ನಡದ ಲೀಡರಾ ಅಥವಾ ಕರ್ನಾಟಕದವರು? ಕರ್ನಾಟಕದ ಲೀಡರ್. ಔಟ್ ಹೌಸ್ ಇದೆ, ಉಳ್ಕೊಳ್ಬಹುದು ಅಂತ ಹೇಳ್ತಾರೆ. ಮಿನಿಸ್ಟರಾ ಅಥವಾ ಮಾಜಿ ಮುಖ್ಯಮಂತ್ರಿ? ಓಕೆ, ನಾನು ಹೆಸರು ತೊಗೊಳಕ್ಕೆ ಹೋಗಲ್ಲ, ಬಟ್ ಮಾಜಿ ಮುಖ್ಯಮಂತ್ರಿ. ನಾನು ಆವಾಗ ಹೌದಾ ಅಂತ ಹೇಳ್ತೀನಿ. ಆದರೆ ಅದೇ ಸಂದರ್ಭದಲ್ಲಿ ಆ ಔಟ್ ಹೌಸಲ್ಲಿ ಅವರ ಜೊತೆ ಇದ್ದಂತಹ ಅವರ ಮಾಧ್ಯಮ ಸಲಹೆಗಾರರ ಕುಟುಂಬ ಅಲ್ಲಿ ಬಂದು ಉಳ್ಕೊಳ್ಬೇಕಾಗಿರುವಂಥ ಒಂದು ಪ್ಲ್ಯಾನ್ ಮುಂಚಿತವಾಗೇ ಆಗಿರುತ್ತೆ. ಅದು ಇವ್ರಿಗೆ ಗೊತ್ತಿರಲ್ಲ, ಇವ್ರು ಪ್ಲ್ಯಾನ್ ಮಾಡಿರೋದು ನನಗೆ ಗೊತ್ತಿರೋದಿಲ್ಲ. ಸೊ ಅವ್ರು ಬಂದು ನನ್ನ ಹತ್ರ ಹೇಳ್ತಾರೆ, ಔಟ್ ಹೌಸ್ ಇಲ್ಲ, ಇಲ್ಲಿ ಒಂದು ರೂಮ್ ಇದೆ, ಸರ್ವೆಂಟ್ ಕ್ವಾರ್ಟರ್ಸ್ ಇದೆ, ಅಲ್ಲಿ ಉಳ್ಕೊಳ್ಳಿ ಅಂತ ಹೇಳ್ತಾರೆ. ನೀವೊಬ್ಬರೇ ಅಲ್ವಾ ಸದ್ಯಕ್ಕಿರೋದು? ನಾನು ಬಂದಿರೋದೇ ಅವ್ರ ಮನೆಗೆ. ಸೊ ಅವ್ರು ಏನು ಹೇಳ್ತಾರೋ ಆಯಿತು ಅಂತ ನಾನು ಹೇಳ್ತೀನಿ. ಬಟ್ ಅವರು ಲೀಡ್ರ್ ಹೇಳ್ತಾರೆ ನನಗೆ, ಐ ಶ್ಯೂರ್ ನೀನು ಔಟ್ ಹೌಸಲ್ಲಿ ಉಳ್ಕೊಳ್ಬೋದು, ಇಲ್ಲಿ ಹೆಂಗೆ ಉಳ್ಕೋತೀಯ, ಆಯಿತು ಸರ್ವೆಂಟ್ ಕ್ವಾರ್ಟರ್ಸ್ ಅಂತ ಹೇಳ್ತಾರೆ. ಇಲ್ಲ ನಾನು ಇರ್ತೀನಿ, ಪರವಾಗಿಲ್ಲ ಅಂತ ನಾನು ಹೇಳ್ತೀನಿ. ಆಯಿತು, ನೀವು ಅಡುಗೆ ಮಾಡಿ, ನಮ್ಮ ಮನೇಲೂ ಅಡುಗೆ ಮಾಡ್ತಾರೆ, ಸೊ ವಿಶೇಷವಾಗಿ ಅಡುಗೆ ಮಾಡಿದಾಗ ನಾನು ತಂದುಕೊಡ್ಬೇಕು ಅಂತ ಹೇಳ್ಬಿಟ್ಟು ಹೋಗ್ತಾರೆ. 1.5-2 ತಿಂಗಳು ನಾನು ಅವ್ರ ಮನೇಲಿ ಉಳ್ಕೋತೀನಿ. ಪ್ರತಿದಿನ ಅಲ್ಲಿ ಆ ಏರಿಯಾ ಇಟ್ಸ್ ಅ ವೆರಿ ಪಾಶ್ ಏರಿಯಾ ಅದು ದೆಹಲಿಯಲ್ಲಿ. ಅಲ್ಲಿಗೆ ಯಾವುದು ಬಸ್ಸಸ್ಗಳು ಒಂದಷ್ಟು ಕಿಲೋಮೀಟರ್ಗಟ್ಟಲೆ ಬಸ್ಸಸ್ ಓಡಾಡೋದಿಲ್ಲ ಅಲ್ಲಿ. ನಿಮಗೆ ಬಸ್ ಸ್ಟಾಪಿಗೆ ಹೋಗಬೇಕು ಅಂತಂದ್ರೂ ತುಂಬ ದೂರ ನಡ್ಕೊಂಡು ಹೋಗಬೇಕು. ಅಲ್ಲಿ ಎಲ್ಲರ ಮನೇಲೂ ಕಾರ್ಗಳಿರುವಂಥದ್ದು VIP ಏರಿಯಾ ಅದು. ನಿಮಗೆ ಮಂತ್ರಿಗಳು, ಪ್ರಧಾನಮಂತ್ರಿಗಳು, ಈಗ ಹೇಗೆ 7 ಮಿನಿಸ್ಟರ್ಸ್ ಕ್ವಾರ್ಟರ್ಸ್ ಅಂತ ನಾವು ಹೇಗೆ ಹೇಳ್ತೀವಿ, ಸೊ ಆ ಇಡೀ ನಾರ್ತ್ ಅವೆನ್ಯೂ, ಸೌತ್ ಅವೆನ್ಯೂ ಅನ್ನುವಂಥದ್ದು ಪಾರ್ಲಿಮೆಂಟ್ ಸುತ್ತ ಇರುವಂಥ ಏರಿಯಾ ಅದು. ರಾಷ್ಟ್ರಪತಿ ಭವನ್ ಈ ಕಡೆ ಸೌತ್ ಅವೆನ್ಯೂ, ಈ ಕಡೆ ನಾರ್ತ್ ಅವೆನ್ಯೂ ಇರುತ್ತೆ. ಸೊ ಆ ಏರಿಯಾದಲ್ಲಿ ನಿಮಗೆ ಬಸ್ ಮೂವ್ಮೆಂಟಿಗಿಂತ ವೆಹಿಕಲ್ ಮೂವ್ಮೆಂಟ್ಗಳೇ ಜಾಸ್ತಿ. ಸೊ ನನಗೆ ಹೋಗೋ ಟೈಮಿಗೆ ಬಸ್ಸಸ್ ಬರ್ತಾ ಇರಲಿಲ್ಲ, ಆ್ಯಂಡ್ ನಾನು ಹೋಗೋ ಜಾಗಕ್ಕೆ ಮೆಟ್ರೋ ಕನೆಕ್ಟಿವಿಟಿ ಇರ್ತಿರಲಿಲ್ಲ. ಪ್ರತಿದಿನ 8 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ತಿದ್ದೆ, ನಡ್ಕೊಂಡು ಬರ್ತಿದ್ದೆ. ನಾನು ನೋಡ್ತಿದ್ದಂಗೆ 3-4 ತಿಂಗಳಲ್ಲಿ ನಾನು ಒಂದು 10 kg ಸಣ್ಣ ಆಗ್ಬಿಟ್ಟಿದ್ದೆ. ನಾನು ಯಾರೋ ದೂರದ ರಿಲೇಟಿವ್ ಡೆಲ್ಲಿಗೆ ಬಂದಾಗ ನಾನು ನೋಡೋರು ನನಗೆ ಗುರ್ತೇ ಹಿಡಿಲಿಲ್ಲ, ನೀನೇ ಇದು ಅಂತ. ಅಂದರೆ ಯಾವ ಸೀಸನ್ನು? ಜೂನ್ ಜುಲೈ
ಓಕೆ, ಜುಲೈ ರೈನಿ ಸೀಸನ್. ಇಲ್ಲ ರೈನಿ ಸೀಸನ್ ಇಲ್ಲ ಡೆಲ್ಲಿಲಿ. ಪೀಕ್ ಸಮ್ಮರ್ ಸೀಸನ್ ಅದು. ಜೂನ್ ಆದ್ರೂ ಅಯ್ಯೋ, ಜೂನ್ ಜುಲೈ ಆಗಸ್ಟ್ ಇಸ್ ಪೀಕ್ ಸಮ್ಮರ್ ಇನ್ ಡೆಲ್ಲಿ. ನಿಮಗೆ ಹೆಂಗೆ ಅಂತಂದರೆ ನೀವು ಸುಮ್ಮನೆ ನಿಂತ್ಕೊಂಡಿದ್ರು ಲೀಟ್ರ್ಗಳ ಗಟ್ಟಲೆ ಬೆವರು ಹೋಗ್ತಾ ಇರುತ್ತೆ, ಅಂಥ ಸಂದರ್ಭ ಅದು. ಕಪ್ಪಗಾಗ್ಬಿಟ್ಟಿದ್ದೆ ನಾನು. ಈ ಬ್ಲ್ಯಾಕ್ಗೆ ಒಂಚೂರು ಕಡಿಮೆ ಇದ್ದೇನೋ ಅಷ್ಟೇ, ಈ ಗ್ಲಾಸಿಗೂ ನನಗೂ ಶೇಡು. ಓ ಮೈ ಗಾಡ್. ಆಗ ನಾನು ಒಂದಿನ ನನಗೆ ಅಲ್ಲೆಲ್ಲ ರೂಮ್ ಎಲ್ಲ ಚೆನ್ನಾಗಿತ್ತು. ಇಟ್ಸ್ ಸರ್ವೆಂಟ್ ಕ್ವಾರ್ಟರ್ಸ್. ನಿಮಗೆ ಮನೆ ಕೆಲಸದವರಿಗೆ ಕೊಡುವಂಥ ಒಂದು ಅದಾದ್ರೂ ಸಿಗ್ತಲ್ಲ ಅನ್ಕೊಬೇಕು. ಎಕ್ಸಾಕ್ಟ್ಲಿ. ನನಗೆ ನಾನು ಇರೋವಂಥ ಇದರಲ್ಲಿ ನಾನು ಅದನ್ನು ಕಾಮೆಂಟ್ ಮಾಡೋದಕ್ಕೆ ಹೋಗೋದಿಲ್ಲ. ಔಟ್ ಹೌಸ್ ಭಾಳ ಚೆನ್ನಾಗಿತ್ತು, ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು, AC ಇತ್ತು, ಎಲ್ಲ ಇತ್ತು. ನನಗೆ ಹೇಳಿದ್ರು ಅವರು. ಆದರೆ ನನಗೆ ಅವತ್ತಿನ ದಿನಕ್ಕೆ ಅವರ ಸ್ಟಾಫನ್ನು ಎದುರಿಸಿ ಇಲ್ಲ ನಾನು ಇಲ್ಲೇ ಇರ್ತೀನಿ ಅಂತ ಹೇಳುವಂಥ ಧೈರ್ಯ ನನಗೆ ಅವತ್ತಿನ ದಿನ ಇರಲಿಲ್ಲ. ಹೆಸರು ರಿವೀಲ್ ಮಾಡ್ಬೋದಾ? ಮುಖ್ಯಮಂತ್ರಿ ಹೆಸರು? ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು. ಸೊ ಆವಾಗ ಅವರು ಸಂಸದರಾಗಿದ್ದರು. ಆ್ಯಂಡ್ ಸರಿ ಅಂತ 1.5 ತಿಂಗಳು ನಾನು ಅಲ್ಲೇ ಕಳಿತೀನಿ. ಆಗ ಅವರು ಒಂದು ಸತಿಗೆ ಬಂದಿದ್ದರು, ಅದಾದಮೇಲೆ ಅವರು ಬರ್ತಾಯಿದ್ದದ್ದು ಕಡಿಮೆ. ಸೊ ನಾನು ಬೆಳಗ್ಗೆ ಹೋಗ್ತಿದ್ರೆ ಬರೋದೇ ಸಂಜೆ ರಾತ್ರಿ ಆಗ್ತಿತ್ತು. ರಾತ್ರಿ ಹೊತ್ತಂತೂ ಅದು ಒಂಥರ ನಿರ್ಜನ ಪ್ರದೇಶ ದೆಹಲಿಯಲ್ಲಿ. VIP ಏರಿಯಾ ಆಗಿದ್ದರೂ ಕೂಡ ಇಟ್ಸ್ ಅ ಪೆನ್ ಡ್ರಾಪ್ ಸೈಲೆನ್ಸ್. ನಿಮಗೆ ರಾಜಕೀಯ ಗುಪ್ತವಾಗಿ ಹೇಗೆ ನಡೆಯುತ್ತೆ ಅನ್ನುವಂಥದ್ದನ್ನು ನಿಜವಾಗ್ಲೂ ನೋಡಬೇಕು. ನಾವಿವಾಗ ಈ ಸೀರೀಸಲ್ಲೆಲ್ಲ ನೋಡ್ತಿರ್ತೀವಲ್ಲ, ಪ್ರಧಾನ ಮಂತ್ರಿಗೆ घर पे ऐसे हो रहा था, ಮಿನಿಸ್ಟರ್ಸ್ ऐसे भाग रहे थे. ಈ ವರ್ಡ್ಸು ಎಲ್ಲ ನೋಡಿದ್ದು ಏಕೋ ಆಗ್ತಿತ್ತು ನನಗಲ್ಲಿ. ಅಂದರೆ ಇಟ್ಸ್ ನೀರವ ಮೌನ ಅಂತಾರಲ್ಲ, ನೀರವ ಮೌನ ಅದು. ನೀವು ಅಧಿಕಾರದಲ್ಲಿದ್ದರೆ ಅದು ನಿಮಗೆ ಗಾಂಭೀರ್ಯತೆ, ನೀವು ಅಧಿಕಾರ ಇಲ್ಲದೆ ಆ ಜಾಗಗಳಲ್ಲಿದ್ದರೆ ಅದು ನೀರವ ಮೌನ. ಇಟ್ಸ್ ಅ ಹಾಂಟಿಂಗ್ ಸೈಲೆನ್ಸ್ ಇನ್ ದಟ್ ಏರಿಯಾ. ಆ ರಾತ್ರಿ ಆ ಟೈಮಲ್ಲಿ ನೀವು ನಡ್ಕೊಂಡು ಬರಬೇಕು. ಎಲ್ಲರ ಮನೆಗಳನ್ನ ಹೆಸರು ನೋಡ್ಕೊಂಡು ಬರ್ತೀರಾ ನೀವು. ಒಂದು ಕಡೆಯಿಂದ ದೊಡ್ಡ ಮಿನಿಸ್ಟರ್ಸ್ ಹೆಸರು ನೋಡ್ಕೊಂಡು ಬರ್ತೀರಾ, ದೊಡ್ಡ ಲೀಡರ್ಸು, ಅಪೋಸಿಷನ್ ಲೀಡರ್ಸು, ಅವರು ಇವರು ಎಲ್ಲ ಇರ್ತಾರೆ. ಎಲ್ಲರೂ ಇರ್ತಾರೆ, ಆದರೆ ಯಾರೂ ಇರಲ್ಲ. ಇಟ್ಸ್ ಅ ವೆರಿ ಸೆಕ್ಯೂರ್ಡ್ ಏರಿಯಾ, ಬಟ್ ವಿತೌಟ್ ಎನಿಬಡಿ. ಇಟ್ ಈಸ್ ಲೈಕ್ ದಟ್. ಅಂಥ ಏರಿಯಾ ಅದು. 1.5 ತಿಂಗಳು ನಾನು ಹೇಗೆ ಕಳೆದೆ ಅಂತ ನನಗೆ ಗೊತ್ತಿಲ್ಲ. ಭಯ ಆಗ್ತಾ ಇರಲಿಲ್ವಾ? ಒಬ್ಬರೇ ಓಡಾಡ್ತಾ ಇದ್ರಲ್ಲ? ಖಂಡಿತ ಭಯ ಆಗ್ತಿತ್ತು. ವಾಪಸ್ ಹೋಗಬೇಕು ಅಂದರೆ ಭಯ ಆಗ್ತಿತ್ತು ನನಗೆ. ಬಿಕಾಸ್ ನೀವಲ್ಲಿ ಕಿರ್ಚಿದ್ರು, ಕೂಗಿದ್ರು, ಸೆಕ್ಯೂರಿಟಿ ಗಾರ್ಡ್ಸ್ ಇರ್ತಿದ್ರು. ನಾನು ಇರಲ್ಲ ಅಂತ ಹೇಳ್ತಿಲ್ಲ. ಆದರೆ ನಿಮಗೆ ಇನ್ನೂ ನೆನಪಿದೆ, ತ್ಯಾಗರಾಜ್ ಮಾರ್ಗ್ ಅಂತ ಈಗಲೂ ಕೂಡ ದೆಹಲಿಯಲ್ಲಿದೆ. ಆಫ್ಟರ್ ಅಂದರೆ ನಿಮಗೆ ಚೀಫ್ ಜಸ್ಟಿಸ್ ಎಲ್ಲ ಇರುವಂಥ ದೊಡ್ಡ ಸುಪ್ರೀಂ ಕೋರ್ಟ್ ಜಡ್ಜಸ್ ಇರುವಂಥ ಏರಿಯಾಗಳದು. ಬಟ್ ಆ ಸೆಕ್ಯೂರಿಟಿ ಎಲ್ಲ ಏನಿದ್ರು ಗೇಟ್ ಒಳಗಡೆ, ಗೇಟ್ ಹೊರಗೆ ಇಟ್ಸ್ ಅನ್ ಅಬ್ಸಲ್ಯೂಟ್ ಸೈಲೆನ್ಸ್ ಆ್ಯಂಡ್ ಇಟ್ಸ್ ಪಿಚ್ ಡಾರ್ಕ್. ಕಗ್ಗತ್ತಲು, ನೀರವ ಮೌನ ಅಷ್ಟೇ. ಅಲ್ಲಿ ಇನ್ನೇನೂ ಇಲ್ಲ. ಮೊಬೈಲ್ ಟಾರ್ಚ್ ಇಟ್ಕೊಳ್ಳೋದು, ಹಾಕೊಂಡು ನಡ್ಕೊಂಡು ಹೋಗೋದು. ನಡೆಯೋದಕ್ಕೆ ಟೈಮ್ ಆಗ್ತೈತೆ ಅನ್ಸುತ್ತೆ. ಓದೋದಲ್ಲಿ ಸ್ವಾತಿ, ಸ್ಟಡಿ ಮಾಡೋದಲ್ಲಿ ಇಲ್ಲ. ಅದಿನ್ನೂ ಇನಿಷಿಯಲ್ ಡೇಸ್. ಅವಾಗ ನನಗೇನು ಅಂತಂದರೆ ನಾನು ಬರೀ ಸೆಕೆ. ಸೆಕೆ. ನಾನು ಓದಬೇಕು ಅನ್ನೋದಕ್ಕಿಂತ ಫಸ್ಟ್ ನಾನು ಎಲ್ಲಾದರೂ ಸೆಟ್ಲ್ ಆಗಬೇಕು ಅನ್ನೋದು ನನ್ನ ತಲೆಗೆ ಬಂದುಬಿಟ್ಟಿತ್ತು. ಕೊನೆಗೆ ನನ್ನ ಹಸ್ಬೆಂಡ್, ಆಗ ನನ್ನ ಫ್ರೆಂಡು, ನನಗೊಂದು ರೂಮ್ ಹುಡುಗಿ ಹೇಳ್ತಾನೆ, ಒಂದು ರೂಮ್ ಇದೆ. ಅವರೇ ಕನೆಕ್ಟ್ ಆಗಿದ್ದಲ್ಲಿ ಮುಂಚೆ? ಅಲ್ಲೇ ಡೆಲ್ಲಿಯಿಂದಲೇ. ಡೆಲ್ಲಿಲಿ ಅವ್ರೇನು ಕೆಲಸ ಮಾಡ್ತಾ ಇದ್ರಲ್ಲ? ಅವರು UPSC ಪ್ರಿಪ್ರೇಷನಿಗೆ ಬಂದಿದ್ದಾರೆ. ಓಕೆ. ಹಾಗೆ ಫ್ರೆಂಡ್ ಆಗಿದ್ದ. ಸೊ 1.5 ತಿಂಗಳಾದ್ರೂ ನಿಮ್ಮ ಫ್ರೆಂಡ್ ಇಲ್ಲಿಯವ್ರು ಪಿಕ್ ಮಾಡಲಿಲ್ವಾ? ಅಲ್ಲ, ಪಿಕ್ ಮಾಡಿ ಆಮೇಲೆ ಅಯ್ಯೋ ಇಲ್ಲ ಏನೇನೋ ಸಮಸ್ಯೆ ಆಗೋಯ್ತು ಅಂತೆಲ್ಲ ಹೇಳಿ, ಇವಾಗ ಎಲ್ಲಿದೆಯಾ ಅಂತಂದರೆ ಈ ಥರ ಇದ್ದೀನಿ ಅಂದಿದ ತಕ್ಷಣ ಎವ್ರಿಬಡಿ ವರ್ ಲೈಕ್ ಓಕೆ ಯು ಆರ್ ಸೆಕ್ಯೂರ್ಡ್ ಅಂತ. ನಮ್ಮ ಮನೇಲೂ ಈಗ ನೀನೊಂದು ಮಾಜಿ ಮುಖ್ಯಮಂತ್ರಿ ಮನೇಲಿ ಇದೆಯಾ ಅಥವಾ ಅವ್ರದ್ದೊಂದು ಆಶ್ರಯದಲ್ಲಿ ಇದೆಯಾ ಅಂತ ನಿನಗೇನು ಕಡಿಮೆ ಅಲ್ಲಿ ಅನ್ನೋ ಒಂದು VIP ಟ್ರೀಟ್ಮೆಂಟಲ್ಲಿ ಅಂತ ನನಗೆ ಮಾತ್ರ ಗೊತ್ತು ನಾನಲ್ಲಿ ಹೆಂಗಿದ್ದೆ ಅಂತ. ಅವ್ರ ತಪ್ಪಲ್ಲ ಅಥವಾ ಯಾರ ತಪ್ಪು ಅಲ್ಲ ಅದು. ಅಲ್ಲಿ ಇದ್ದಂಥ ಸಂದರ್ಭ ಅಥವಾ ಅಲ್ಲಿ ಇದ್ದಂಥ ವಾತಾವರಣ ಅದು.
ನಾನು ಅವ್ರನ್ನ ಕೇಳೋಕ್ಕಾಗಲ್ಲ, ನಾನು ಹೋಗಿ ಬರೋದಕ್ಕೆ ತುಂಬ ಕತ್ಲು ದಾರಿ ಇದೆ, ನನಗೊಂದು ಕಾರ್ ವ್ಯವಸ್ಥೆ ಮಾಡಿಕೊಡಿ ಅಂತ.